ಲೋಕಸಭೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಸಂಸತ್ ಒಳಗೆ ನುಗ್ಗಿದ ಆಗಂತುಕರ ಹಿನ್ನೆಲೆ ಏನು? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆಗಂತುಕರ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 27 ವರ್ಷದ ಸಾಗರ್ ಶರ್ಮಾ ಉತ್ತರ ಪ್ರದೇಶದ ರಾಮನಗರದ ನಿವಾಸಿ. ರೋಷನ್ ಎಂಬುವವರ ಪುತ್ರ ಸಾಗರ್ ಶರ್ಮಾ ಹರಿಯಾಣದ ಖಾಸೋ ಖುರ್ದ್ ಗ್ರಾಮದ ನೀಲಂ ಸಂಸತ್ತಿನ ಹೊರಗೆ ಸ್ಮೋಕ್ ಬಾಂಬ್ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹಿಸಾರ್ನ ಪಿಜಿಯಲ್ಲಿ ನೆಲೆಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಕೃಷಿ ಕಾಯ್ದೆ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟಿಸಿದ್ದ ನೀಲಂ ಕೌರ್ ಆಕೆಯನ್ನ ಸಹ ನಿನ್ನೆ ಸಂಸತ್ನ ಹೊರಭಾಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೃಷಿಕರ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ ನೀಲಂ ಕೇಂದ್ರದ ವಿರುದ್ಧದ ಪ್ರತಿಭಟನೆಗಳಲ್ಲಿ ನೀಲಂ ಸಕ್ರಿಯವಾಗಿ ಭಾಗಿಯಾಗಿದ್ಲು. ಅನ್ಮೋಲ್ ಎಂಬ ವ್ಯಕ್ತಿ ಮಹಾರಾಷ್ಟ್ರದ ಲಾತೂರ್ ಮೂಲದವರು. ಹಾಗಿದ್ರೆ ಈ ದಾಳಿಕೋರರ ಪ್ಲಾನ್ ಯಾವ ರೀತಿ ಇತ್ತು? ಷಡ್ಯಂತ್ರದ ಬಗ್ಗೆ ವಿಚಾರಣೆಯಲ್ಲಿ ದಾಳಿಕೋರರು ಏನಂತ ಬಾಯ್ಬಿಟ್ಟಿದ್ದಾರೆ? ಇವರ ಹಿನ್ನೆಲೆ ನಾವು ಈಗಾಗಲೇ ನೋಡ್ತಾ ಇದ್ವಿ. ಕರ್ನಾಟಕದ ಮನೋರಂಜನ್ ಜೊತೆಗೆ ಸಾಗರ್ ಶರ್ಮಾ ಇವರೆಲ್ಲರ ಹಿನ್ನೆಲೆ ಒಂದು ಕಡೆ ಆದ್ರೆ ಇವರು ಹೇಗೆ ಒಂದಾದ್ರು ಎಲ್ಲಾ ಆರೋಪಿಗಳು ಸಿಗ್ನಲ್ ಆಪ್ ಅನ್ನ ಬಳಸ್ತಾ ಇದ್ರು. ಎಲ್ಲರೂ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಎಂಬ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. 1.5 ವರ್ಷದ ಹಿಂದೆ ಮೈಸೂರಿನಲ್ಲೇ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಬೇರೆ ಬೇರೆ ಭಾಗದವರು, ದೇಶದ ಬೇರೆ ಬೇರೆ ಮೂಲೆಯಿಂದ ಬಂದಂತವ್ರು ಸಂಸತ್ತಿಗೆ ನುಗ್ಗೋ ಬಗ್ಗೆ ಹಲವು ತಿಂಗಳ ಹಿಂದೆಯೇ ಪ್ಲಾನ್ ಮಾಡಿದ್ರು. ದಾಳಿಕೋರರ ಪ್ಲಾನ್ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಬಜೆಟ್ ಸೆಷನ್ ನಲ್ಲೇ ಮನೋರಂಜನ್ ಸಂಸತ್ಗೆ ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದ. ಎಲ್ಲರೂ ಡಿಸೆಂಬರ್ 6ರಿಂದ 10ರ ಒಳಗೆ ದೆಹಲಿ ತಲುಪಿದ್ದಾರೆ. ಅಮೋಲ್ ಶಿಂದೆ ಮಹಾರಾಷ್ಟ್ರದಿಂದ ಕಲರ್ ಬಾಂಬ್ ಅನ್ನ ತಂದಿದ್ದ. ಇಂಡಿಯಾ ಗೇಟ್ ಬಳಿ ಎಲ್ಲರೂ ಸೇರ್ಕೊಂಡು ಆ ಕಲರ್ ಬಾಂಬ್ ಅನ್ನ ಹಂಚ್ಕೊಂಡಿದ್ದಾರೆ. ಆ ಕಲರ್ ಬಾಂಬ್ ಸಂಸತ್ನ ಒಳಗೂ ಸಿಡ್ತಿದೆ, ಹೊರಗೂ ಸಿಡ್ತಿದೆ, ಎರಡೂ ಕಡೆ ಇಟ್ಕೊಂಡಿದ್ರು. ಈ ಷಡ್ಯಂತ್ರದ ಬಗ್ಗೆ ವಿಚಾರಣೆಯಲ್ಲಿ ಬಾಯ್ ಬಿಟ್ಟಿದ್ದಾರೆ ದಾಳಿಕೋರರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾಗಂತುಕರ ಹಿನ್ನೆಲೆ ಮತ್ತವರ ಪ್ಲಾನಿಂಗ್ ಏನು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀವಿ. 27 ವರ್ಷದ ಸಾಗರ್ ಶರ್ಮಾ ಮನೋರಂಜನ್ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಅಂತ. ಇನ್ನು ಸಂಸದರ ಪಾಸ್ ಅನ್ನ ಪಡೆದೇ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರ ಪ್ರತಾಪ್ ಸಿಂಹ ಬಳಿ ಮನೋರಂಜನ್ ಪಾಸ್ ಪಡೆದಿದ್ದು ಹೇಗೆ? ಹಾಗಾದ್ರೆ ಅಪ್ಪನ ಪರಿಚಯ ಹೇಳಿಕೊಂಡು ಪಾಸ್ ಪಡೆದಿದ್ದ ಮನೋರಂಜನ್ ತಂದೆಯ ಹೆಸರನ್ನ ಹೇಳಿ ಮನೋರಂಜನ್ ಪಾಸ್ ಪಡೆದುಕೊಂಡಿದ್ದಾನೆ ಪ್ರತಾಪ್ ಸಿಂಹ ಅವರ ಕಚೇರಿ. ಪ್ರತಾಪ್ ಸಿಂಹ ಬಳಿ ತಂದೆ ದೇವರಾಜೇಗೌಡರ ಪರಿಚಯವನ್ನ ಮಾಡಿಕೊಂಡಿದ್ದ. ತಾನು ಮೈಸೂರಿನ ವಿಜಯನಗರದ ನಿವಾಸಿ ಅಂತ ಪಾಸ್ ಅನ್ನ ಪಡೆದಿದ್ದಾನೆ. ಪ್ರತಾಪ್ ಸಿಂಹ ಬಳಿ ಪಾಸ್ಗೆ ಅನುಮತಿ ಪಡೆದುಕೊಂಡಿದ್ದ ಮನೋರಂಜನ್ ಮಂಗಳವಾರ ದೆಹಲಿಯ ಸಂಸದರ ಕಚೇರಿಗೆ ಹೋಗಿದ್ದ ಮನೋರಂಜನ್ ಜೊತೆಗೆ ಸಾಗರ್ ಶರ್ಮಾನನ್ನ ಕರೆದುಕೊಂಡು ಹೋಗಿರ್ತಾನೆ. ಸಾಗರ್ ತನ್ನ ಸಹೋದ್ಯೋಗಿ ಅಂತ ಸಂಸದರ ಕಚೇರಿ ಸಿಬ್ಬಂದಿಗೆ ಪರಿಚಯ ಮಾಡಿಕೊಂಡಿದ್ದ. ಸಾಗರ್ ಹೆಸರಲ್ಲಿ ಪಾಸ್ ಕೊಡಿ ಅಂತ ಮಂಗಳವಾರ ಸಂಜೆ ಮನವಿ ಮಾಡಿಕೊಂಡಿದ್ದಾನೆ. ಒಂದು ಪಾಸ್ ನಲ್ಲಿ ಇಬ್ಬರು ಸಂಸತ್ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ಪಾಸ್ ನಲ್ಲಿ ಮನೋರಂಜನ್ ಹಾಗೂ ಸಾಗರ್ ಸಂಸತ್ತನ್ನ ಪ್ರವೇಶ ಮಾಡಿ ಈ ರೀತಿಯಾಗಿ ಸ್ಮೋಕ್ ಬಾಂಬ್ ಅನ್ನ ಸಂಸತ್ನ ಒಳಗೆ ಎಸೆದಿದ್ದಾರೆ. ಈ ದಾಳಿಕೋರರ ಪ್ಲಾನಿಂಗ್ ಹೇಗಿತ್ತು, ಯಾವ ರೀತಿಯಲ್ಲಿ ಪಾಸ್ ಪಡೆದುಕೊಂಡ್ರು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇರುವಂತದ್ದು. ಪ್ರತಾಪ್ ಸಿಂಹ ಸಂಸದರ ಕಚೇರಿಗೆ ಹೋಗ್ತಾರೆ ಈ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಮೈಸೂರಿನವ. ತನ್ನ ತಂದೆಯ ಹೆಸರು ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಈ ಹಿಂದೆ ಕೂಡ ಪಾಸ್ ಪಡೆದಿದ್ದ, ಮತ್ತೆ ಪಾಸ್ ಪಡಿತಾನೆ. ಜೊತೆಗೆ ತನ್ನ ಸಹೋದ್ಯೋಗಿ ಅಂತ ಹೇಳ್ಕೊಂಡು ಸಾಗರ್ ಶರ್ಮಾ ಹೆಸರಿಗೂ ಪಾಸ್ ಅನ್ನ ಪಡ್ಕೊಳ್ತಾನೆ. ಆ ಪಾಸ್ ನಲ್ಲಿ ಇವರಿಬ್ರು ಕೂಡ ಹೋಗ್ತಾರೆ. ಹೋದಂತವರು ಈ ರೀತಿ ಸಂಸತ್ಗೆ ನುಗ್ಗಿ ದಾಳಿ ಮಾಡಿ ಕಲರ್ ಬಾಂಬ್ ಸಿಡಿಸಿ ಇಷ್ಟು ದೊಡ್ಡ ದಾಂಧಲೆಯನ್ನ ಎಬ್ಬಿಸಿದ್ದಾರೆ. ಈ ಹಿಂದೆಯೂ ಕೂಡ ಸಂಸತ್ಗೆ ಹೋಗಿ ಹೇಗೆ ನಡೆಯುತ್ತೆ ಅಲ್ಲಿ ಪ್ರಕ್ರಿಯೆಗಳು ಎಲ್ಲವನ್ನ ಕೂಡ ಪರಿಶೀಲಿಸಿಕೊಂಡು ಬಂದಿದ್ದಾನೆ ಮನೋರಂಜನ್. ಈ ಹಿಂದೆ ಕೂಡ ಆತ ಪಾಸ್ ಪಡೆದದ್ದು ಪ್ರತಾಪ್ ಸಿಂಹ ಅವರ ಕಚೇರಿಯಿಂದಲೇ.
ಊರಿನ ಹೆಸರು ತಂದೆಯ ಹೆಸರನ್ನ ಹೇಳ್ಕೊಂಡು ಪಾಸ್ ಅನ್ನ ಪಡ್ಕೊಂಡಿದ್ದಾನೆ ಮನೋರಂಜನ್. ಜೊತೆಗೆ ಈ ಹಿಂದೆ ಹಳೆ ಸಂಸತ್ಗೆ ಏಕಾಂಗಿಯಾಗಿ ಹೋಗಿದ್ದ, ಆದ್ರೆ ಈಗ ಹೊಸ ಸಂಸತ್ತು ನೋಡ್ಬೇಕು ಅಂತ ಪಾಸ್ ಪಡ್ಕೊಂಡವನು ಮತ್ತೆ ಮರುದಿನ ತನ್ನ ಫ್ರೆಂಡ್ಗೂ ತನ್ನ ಸಹೋದ್ಯೋಗಿಗೂ ಬೇಕು ಅಂತ ಹೇಳಿ ಸಾಗರ್ ಶರ್ಮಾಗೂ ಕೂಡ ಪಾಸ್ ಪಡ್ಕೊಂಡು ಕರ್ಕೊಂಡು ಹೋಗಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.